ದಾಗ 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 ದಾಗ. ನಮಸ್ತೆ ನನ್ನ ಆತ್ಮೀಯರೇ. ಇವತ್ತು ನಾನು ಈ ವಿಡಿಯೋ ಮಾಡೋ ಉದ್ದೇಶ, ಯಾಕೆಂದರೆ ನಾನು ಈ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ 10 ಸರಿ ಯೋಚನೆ ಮಾಡಿದ್ದೆ, ಮಾಡಲಾ ಬೇಡವಾ. ಕಲಾವಿದನಾಗಿ ಒಂದು ಚಿತ್ರರಂಗದಲ್ಲಿ ಕಲಾವಿದನಾಗಿ ಒಂದು ಹೆಸರು ಮಾಡಿದ್ದೀನಿ. ಇನ್ನು ಈ ಯೂಟ್ಯೂಬ್ ಚಾನಲ್ ಮಾಡಿ ಮತ್ತೆ ಏನಾದರೂ ಸೋತೋದ್ರೆ ಅದು ನನಗೆ ಅವಮಾನನ ಹೇಗೆ ತೊಳ್ಕೊಳ್ಳೋದು. ಆಮೇಲೆ ಜನರ ಮುಂದೆ ಇದ್ದಾಗೆ ಏನು ಮಾತಾಡ್ತೀವಿ, ಮುಂದೆ ಅದರಲ್ಲಿ ಪ್ಲಸ್ಸೋ ಮೈನಸ್ಸೋ ಎರಡೂ ನಾವು ಒಂದೇ ರೀತಿಯಲ್ಲಿ ನೋಡಬೇಕಲ್ವ. ಸೊ ನಾಚಿಕೆ ಇತ್ತು, ಭಯನೂ ಇತ್ತು. ಆದರೆ ನಾನು ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ. ಈ ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ 1000K ಮುಂದೆ ಬರಲಿ. 1000 ಸಬ್ಸ್ಕ್ರೈಬರ್ ಆಗ್ತೀವಲ್ಲ, 1K, ಅದು ಬಾಪ್ರೆ. ಆವತ್ತು ದಿನ ನಾನು ಭಾಳ ಓವರಾಗಿ ಎಕ್ಸೈಟ್ಮೆಂಟ್ ಆಗಿದ್ದೆ. ನನ್ನ ಇಲ್ಲಿ ಫ್ರೆಂಡ್ಸು, ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಕೂತಿದ್ರು. ಒಂಥರ ಖುಷಿ ಆವತ್ತು. ಯಾಕಂದರೆ ಒಂದು 1000 ಸಬ್ಸ್ಕ್ರೈಬರ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಭಾಳಷ್ಟು ಜನ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಒಂದು 100 ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ತುಂಬ ಕಷ್ಟಪಡ್ತಾರೆ. ಈ ಹೊಸ ಹುಡುಗರು ಏನು ಮಾಡ್ತಿದ್ದಾರಲ್ಲ ಇವಾಗ ಚಾನಲೆಲ್ಲ, ಅಂಥದ್ರಲ್ಲಿ ನನಗೆ ತುಂಬ ಬೇಗವಾಗಿ 1000 ಸಬ್ಸ್ಕ್ರೈಬರ್ಸ್ ಆಗಿ ಈಗ ಇನ್ನೂ ಮುಂದೆ ಹೋಗ್ತಾ ಇದೆ. ತುಂಬ ಬೇಗವಾಗಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ರಿ. ನಾನು ನಿಮ್ಮ ಈ ಪ್ರೀತಿಗೆ ಚಿರಋಣಿಯಾಗಿರ್ತೀನಿ. ಓಕೆ, ನನ್ನ ಉದ್ದೇಶ ನಿಮಗೆ ಹೇಳಿದೆ. ತುಂಬ ನಾನು ಏನೋ ಯೋಚನೆಗಳು ಇಟ್ಕೊಂಡು ಬಂದಿದ್ದೀನಿ ಈ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಒಂದನೇದಾಗಿ ನನ್ನ ಆರೋಗ್ಯ. ನಾನು ಇನ್ನೂ ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕು. ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಅದು ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ನನ್ನ ಜೀವನದ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆದಷ್ಟು ಜಾಸ್ತಿಯಾಗಿ ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ದಯವಿಟ್ಟು ಲೈಕ್ ಕೂಡ ಕೊಡಿ. ನಾನು ನಿಮಗೆ ಹೇಳಿದಾಗೆ ನನ್ನ ಇನ್ನೂ ಈ ಲೈಫ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ನಾನು ಹುಟ್ಟಿದಂಥ ಊರು, ನಾನು ಹುಟ್ಟುವ ಒಂದು ಟೈಮಲ್ಲಿ ನನ್ನ ಮನೆಯ ಪರಿಸ್ಥಿತಿ ಯಾವ ರೀತಿ ಇತ್ತು ಊರಲ್ಲಿದ್ದಾಗ, ಆಮೇಲೆ ಮುಂದೆ ನನ್ನ ಎಜುಕೇಷನ್ ಹೇಗೆ ನಾನು ಎಲ್ಲಿವರೆಗೆ ನಾನು ಮಾಡಿದ್ದೀನಿ, ಆಮೇಲೆ ಅಲ್ಲಿಯ ಸ್ಕೂಲು, ಆ ಟೀಚರ್ ಜೊತೆಗಿದ್ದ ಒಂದು ಬಾಂಧವ್ಯ, ಆಮೇಲೆ ಪ್ರತಿಯೊಂದು ಕೂಡ ನನ್ನ ಬಾಲ್ಯದಿಂದ ಹಿಡಿದು ನಾನು ಇವಾಗ ಪ್ರೆಸೆಂಟ್ ಏನಿರ್ತೀನಿ ಅಲ್ಲಿವರೆಗೂ ಕೂಡ ನಾನು ಪ್ರತಿಯೊಂದು ವಿಷಯನೂ ಎಳೆಯಾಗಿ ನಾನು ನಿಮಗೆ ಹೇಳ್ತೀನಿ. ಆದಷ್ಟು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಏನು ಇದು ಲೈಫ್ ಜರ್ನಿ ಅಂದರೆ ಏನು ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡು ಹೋಗೋದಾ ಅಂತ ನೀವು ಯೋಚನೆ ಮಾಡೋದಕ್ಕಿಂತ ನಾನು ಕೆಲವು ಕಡೆಯಲ್ಲಿ ಸ್ಪಾಟಿಗೆ ಹೋಗಿ ತೋರಿಸ್ತೀನಿ. ಇಂಥ ಜಾಗದಲ್ಲಿ ನಾನು ಇದ್ದೆ, ಇಂಥ ಟೈಮಲ್ಲಿ. ಉದಾಹರಣೆಗೆ ನಾನು 88 ಇರ್ಬೋದಾ, 87 ಗೊತ್ತಿಲ್ಲ. ಈಗ ಸಡನ್ನಾಗಿ ಹೇಳಕ್ಕೆ ಬರ್ತಾಯಿಲ್ಲ. ಬಾಂಬೆ ಓಡೋಗಿದ್ದೆ ನಾನು. ಏನಕ್ಕೆ ಓಡೋದೆ, ಅಂಥದ್ದು ಪರಿಸ್ಥಿತಿ ಏನು ಬಂತು, ಇದನ್ನೆಲ್ಲ ನಾನು ಡೀಟೇಲ್ಸಾಗಿ ತಿಳಿಸ್ತೇನೆ. ಜೊತೆಗೆ ನಾನು ಕೂಡ ಬಾಂಬೆಗೆ ಟ್ರಾವೆಲ್ ಮಾಡ್ತೀನಿ ಮುಂದೆ. ಎಂಥ ಜಾಗದಲ್ಲಿ ಇದ್ದೆ, ಅಲ್ಲಿ ಏನೇನು ಅನುಭವಿಸಿದ್ದೀನಿ ನಾನು. ಅಲ್ಲಿ ಯಾವಾಗ 88ಅಲ್ಲಿ ಏನು ಅಂಡರ್ವರ್ಲ್ಡ್ ಏನು ನಡೀತಾ ಇತ್ತು ಬಾಂಬೆಯಲ್ಲಿ, ಎಲ್ಲವನ್ನು ಈ ಜನ್ರೇಷನ್ನಿಗೆ ತಿಳಿಸ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಜೊತೆಗೆ ಅದು ಬಿಟ್ಟು ನಾನು ಮತ್ತೆ ಬಂದೆ, ಬಿಸ್ನೆಸ್ ಮಾಡಿದೆ ಊರಲ್ಲಿ. ನಮ್ಮ ಫ್ಯಾಮಿಲಿ ಅವರು ಹೇಗೆಲ್ಲ ಇರ್ತಾರೆ, ಅವ್ರದ್ದು ಬಿಸ್ನೆಸ್ಸಲ್ಲಿ ಏನೇನು ನಡೀತಾ ಇದೆ ಊರಲ್ಲಿ. ಅವ್ರು ಅಂದರೆ ದೊಡ್ಡ ಫ್ಯಾಮಿಲಿ. ನನ್ನ ತಾಯಿಯ ಫ್ಯಾಮಿಲಿಯವರದ್ದು ಒಂದು ಹೆಸರು ಬೇರೆ ಇದೆ. ಹಾಗೆ ತಂದೆ ಫ್ಯಾಮಿಲಿನೂ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಒಂದು ಕೃಷಿ ಇದರಲ್ಲಿ ಹೆಸರು ಮಾಡಿದವರು. ಸೊ ಇದನ್ನೆಲ್ಲ ನಾನು ತೋರಿಸ್ತೀನಿ. ನನ್ನ ಈ ಲೈಫ್ ಜರ್ನಿಯಲ್ಲಿ ಎಲ್ಲವೂ ಬರಲಿಕ್ಕಿದೆ ಮುಂದೆ. ಜೊತೆಗೆ ಇವತ್ತು ಏನು
ನನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಾಯಿಲ್ಲ. ನಾನು ತುಂಬ ಏನು ಪ್ರೀತಿಸುವಂಥ ಒಬ್ಬ ನಟ, ನಾಯಕ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವ್ರ ಬಗ್ಗೆ ನಾನು ಭಾಳಷ್ಟು ಹೇಳಿದ್ದೀನಿ ಬೇರೆ ಚಾನಲಲ್ಲಿ. ನನ್ನ ಚಾನಲಲ್ಲಿ ಮಾತಾಡಿಲ್ಲ. ಏನಕ್ಕೆ ಮಾತಾಡಿಲ್ಲ ಅಂದರೆ, ನಾನು ಇವಾಗ ಅವ್ರ ಹೆಸರು ಹೇಳ್ಕೊಂಡು ಸಬ್ಸ್ಕ್ರೈಬರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರ ಹೆಸರಿಂದ ಪಾಪ ಇಂಥ ಟೈಮಲ್ಲಿ ಅವರನ್ನು ನಾನು ಏನು ಉಪಯೋಗಿಸ್ಕೊಳ್ಬಾರ್ದು. ನನಗೆ ಅವ್ರು ಭಾಳಷ್ಟು ನನ್ನ ಜೀವನಕ್ಕೆ, ನನ್ನ ಫ್ಯಾಮ್ಲಿಗೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ. ಬಟ್ ಇಂಥ ಟೈಮಲ್ಲಿ ಅವ್ರನ್ನ ಹೆಸರು ಹೇಳ್ಕೊಂಡು ನಾನು ನನ್ನ ಈ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಒಳ್ಳೆಯದಲ್ಲ ಅಂತೇಳಿ ಸುಮ್ಮನೆ ಇದ್ದೀನಿ. ಮುಂದೆ ಸ್ವಲ್ಪ ದಿನದಲ್ಲಿ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಯಾಕಂದರೆ ಅವರು ಮಾಡಿರೋ ಕೆಲವು ತುಂಬ ಮಾಡಿದ್ದಾರೆ. ಆ ವಿಷಯಗಳನ್ನೆಲ್ಲ ನಾನು ನಿಮ್ಮ ಮುಂದೆ ಇಡ್ತೀನಿ ವಿತ್ ಪ್ರೂಫ್. ಓಕೆ, ಆಮೇಲೆ ನಾನು ಕೂಡ ಈ ಜೈಲು ವಾಸ ಅದನ್ನು ಹೇಗೆ ಹೇಳೋದು, ಅದರ ಒಳಗಡೆ ಹೋಗಿ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ನೋಡೋ ಅವಕಾಶ ಸಿಗುತ್ತಾ ಗೊತ್ತಿಲ್ಲ. ಕೆಲವೊಂದು ಕಡೆಯಲ್ಲಿ ಏನು ಹೇಳ್ತೀವಿ, ಟೈಮ್. ಹೇಳು ಮಗನೇ, ಹೇಳು. ನಾನು ವಿಡಿಯೋ ಮಾಡ್ತಿದ್ದೀನಿ, ಹೇಳು, ಬೇಗ ಹೇಳು. ಹೇಳು ಹೇಳು ಹೇಳು. ಹ್ಞೂ 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 ಓಕೆ. ಇಲ್ಲೇ ಇಟ್ಟಿದ್ದೀನಿ, ಮಾಡ್ತಿದ್ದೀನಿ, ಲಾಸ್ಟ್ ಕೊಡ್ತೀನಿ. ಓಕೆ. ಇಲ್ಲಿ ಏನು ನನಗೆ ಯೂಟ್ಯೂಬಲ್ಲಿ ಏನೇನು ಪ್ರೊಸೀಜರ್ ಏನೇನಿದೆ ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಈಗ ನನ್ನ ಮಗನ ಸ್ನೇಹಿತರು ಎಲ್ಲ ಜೊತೆಗೆ ನಿಂತು ಮಾಡಿಕೊಡ್ತಾ ಇದ್ದಾರೆ. ಮುಂದೊಂದು ದಿನ ನಾನು ಕಲ್ತ್ಕೊಳ್ತೀನಿ. ಎಷ್ಟು ಆಗುತ್ತೆ ಅಷ್ಟು ಕಲಿಬೋದು. ಈಗೆಲ್ಲ ಹೊಸ ಟೆಕ್ನಾಲಜಿ ಬಂದಿದೆ, ಅದನ್ನೆಲ್ಲ ಕಲಿಯೋದಷ್ಟು ಸುಲಭ ಇಲ್ಲ, ಬಟ್ ಪ್ರಯತ್ನ ಪಡ್ತೀನಿ. ಓಕೆ, ನಾನು ಈ ವಿಡಿಯೋ ಎಸ್ಪೆಷಲಿ ನಾನು ನಿಮಗೆ ಧನ್ಯವಾದ ಹೇಳಬೇಕು ಅಂತ ನಾನು ಇದು ವಿಡಿಯೋ ಮಾಡ್ತಿರೋದು. ತುಂಬ ಜೀವನದಲ್ಲಿ ಎಲ್ಲ ನೋಡಿ ಬಂದಿದ್ದೀನಿ ನಾನು, ಎಲ್ಲ ರೀತಿಯಲ್ಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಸೋಲು ಗೆಲುವು. ಬಟ್ ನನಗೆ ಯಾವುದೂ ಇಲ್ಲಿ ಯಾವುದು ಶಾಶ್ವತ ಏನೂ ಇಲ್ಲ. ಅದರಿಂದಾಗಿ ನಾನು ಈಗ ಪ್ರೆಸೆಂಟ್ ನನ್ನ ಯೋಚನೆ ನಾನು ತುಂಬ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಣ ಎಂಬುದು ನಾನು ಮಾಡಬೇಕಿದ್ರೆ ನಾನು ಎಷ್ಟೋ ವರ್ಷದ ಹಿಂದೆ ಮಾಡ್ತಾಯಿದ್ದೆ. ಬಟ್ ಅದು ಉಳಿತದ ಗ್ಯಾರಂಟಿ ಏನಿದೆ? ಇವತ್ತು ನನಗೆ ಬಂದಿರೋ ಒಂದು ಬುದ್ಧಿ ಅಂದರೆ, ಯಾವುದೇ ಬರಲಿ ಶಾಶ್ವತವಾಗಿ ಇರೋದಿದ್ರೆ ಮಾತ್ರ ಬರಲಿ. ಹಣ ಆಗಲಿ, ಅಂತಸ್ತಾಗಲಿ, 10 ದಿನದ ಆಸೆಗೆ ಬಂದು ಅಂತಸ್ತೆಲ್ಲ ಬಂದು ಮತ್ತೆ ಖಾಲಿ ಕೈ ಆಗೋದು ಒಳ್ಳೆಯದಲ್ಲ. ಅದಕ್ಕೆ ಬೇಡ. ನನಗೆ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಬೇಕು, ಹಣನೂ ಮಾಡಬೇಕು. ಇದು ಚಿತ್ರರಂಗದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಈ ರಿಸ್ಕ್ ತೊಗೊಂಡು ನನ್ನ ಲೈಫ್ನ 30 ವರ್ಷವನ್ನು ನಾನು ಚಿತ್ರರಂಗಕ್ಕೆ ಇಟ್ಟಿದ್ದೀನಿ. ನಮ್ಮೂರಲ್ಲಿ ನನ್ನ ಬಿಸ್ನೆಸ್ ಎಲ್ಲ ಇದೆ, ಫ್ಯಾಮಿಲಿಯವ್ರದ್ದೆಲ್ಲ. ನಾನು ನನ್ನ ಬಿಸ್ನೆಸ್ ಕೂಡ ಬಿಟ್ಟು ಬಂದಿದ್ದೀನಿ. ಓಕೆ, ಏನಕ್ಕೆ ಅಂದರೆ ಈ ಫಿಲ್ಮಲ್ಲಿ ಮಾತ್ರ ಹೆಸರು ಮಾಡಿ ಹಣ ಮಾಡೋಕ್ಕೆ ಸಾಧ್ಯ ಆಗೋದು. ಹಾಗೆಯೇ ಈ ಚಿತ್ರರಂಗಕ್ಕಾಗಿ ನಾನೊಬ್ಬನೇ ಅಲ್ಲ, ನನ್ನ ಫ್ಯಾಮಿಲಿಯವ್ರು ಕೂಡ ತುಂಬ ತ್ಯಾಗ ಮಾಡಿದ್ದಾರೆ. ಈಗ ನಾನೊಬ್ಬ ಇಷ್ಟರ ಮಟ್ಟಿಗೆ ಚಿತ್ರರಂಗದಲ್ಲಿ ನಾನು ಬೆಳಿಬೇಕು ಅಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರ ತ್ಯಾಗ ತುಂಬ ದೊಡ್ಡದು. ಸೊ ಅವರನ್ನು ನಾನು ಇಂಥ ಪರಿಸ್ಥಿತಿಯಲ್ಲಿ ನಾನು ಅವ್ರನ್ನ ನೆನೆಸ್ಕೋಬೇಕು. ಯಾಕಂದರೆ ಅವರ ಸಪೋರ್ಟ್ ಇರೋದಿದ್ದರೆ ನಾನು ಇವತ್ತು ಇಷ್ಟು ದೊಡ್ಡ ಕಲಾವಿದ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾನು ಈ ಕಲಾವಿದ ಆಗಬೇಕೆಂಬ ಈ ಹುಚ್ಚು ಆಸೆಗೆ ನಾನು ನನ್ನ ಹೆಂಡತಿ ಮಕ್ಕಳನ್ನ ಕೂಡ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಲ್ಲ. ಬಟ್ ಇನ್ನು ಇರುವಷ್ಟು ದಿನ ನಾನು ನನ್ನ ಜೀವನ ಅಂತ ಇದ್ದರೆ ಒಂದು ಚಿತ್ರರಂಗ ಬಿಟ್ಟರೆ ನನ್ನ ಹೆಂಡತಿ ಮಕ್ಕಳಿಗಾಗಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬ ಉದ್ದೇಶವೂ ಕೂಡ
ಈ ಯೂಟ್ಯೂಬ್ ಚಾನಲ್ ಮಾಡೋಕ್ಕೊಂದು ಕಾರಣ. ಓಕೆ, ಅದರಿಂದಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ದಿಷ್ಟೇ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ FBಯಲ್ಲಿದ್ದರೆ FBಯಲ್ಲಿ ಶೇರ್ ಮಾಡಿ. ಓಕೆ, ಸ್ವಲ್ಪ ಫಾಸ್ಟಾಗಿ ನನಗೆ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಆಸೆ ಅಂತ ಹೇಳೋದಕ್ಕಿಂತ ನನ್ನ ಈಗಿನ ಇರೋ ಪರಿಸ್ಥಿತಿಗೆ ನಾನು ಎಷ್ಟು ಬೇಗವಾಗಿ ನಾನು ನನ್ನ ಚಾನಲ್, ನನ್ನ ಲೈಫ್ ಜರ್ನಿ ಹೇಳಬೇಕೆಂಬುದು ನನಗೊಂದು ಆಸೆ ಇದೆ. ಸೊ ಸ್ವಲ್ಪ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಇದನ್ನು ಹೇಳ್ಬೋದು ಅಂತ ನನ್ನ ಒಂದು ಯೋಚನೆ. ಹಾಗೆಯೇ ನನ್ನ ಚಾನಲಿಗೆ ನೀವೆಲ್ಲ ಕಮೆಂಟ್ ಮಾಡ್ತಿದ್ರಲ್ಲ, ನಾನು ಓದ್ತೀನಿ, ತುಂಬ ಖುಷಿಯಾಗುತ್ತೆ. ಬಟ್ ಕೆಲವರಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಎಲ್ಲ ನಿಮ್ಮ ಕಮೆಂಟ್ಸ್ನ ಓದಿ ಖುಷಿ ಪಡ್ತೀನಿ. ಆಮೇಲೆ ನಾನು ಏನು ಹೇಳಿದಲ್ಲ, 1 by 1 ಮುಂದೆ ನನ್ನ ಅಭಿಪ್ರಾಯವನ್ನು ನಿಮಗೆ ನಾನು ತಿಳಿಸ್ತೇನೆ. ನಾನು ಅಲ್ಲಿ ಬರೀ ಕಮೆಂಟಲ್ಲಿ ನಿಮಗೆ ಧನ್ಯವಾದ ಹೇಳೋದಕ್ಕಿಂತ ಈ ಥರ ವೀಡಿಯೋ ಮಾಡಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋ ಅಂಥೇಳಿ ನಾನು ಆ ಉದ್ದೇಶ ಇಟ್ಕೊಂಡಿರೋದು. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ನಾನು ಮತ್ತೆ ನಿಮ್ಮನ್ನು ಕೇಳ್ಕೊಳ್ತೀನಿ, ಈ ನನ್ನ ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.